ಸೊ ಏನ್ ಮಾಡ್ತೀನಿ, ಫಸ್ಟ್ ಎಲ್ಲರೂ ಏನ್ ಮಾಡಿ ಗೂಗಲ್ ಹೋಗ್ಬಿಟ್ಟು, ಸೊ ಗೋ ಟು ಗೂಗಲ್. ಇಲ್ಲೇನ್ ಮಾಡಿ ಅಂದ್ರೆ ನಿಮ್ದು ಅಕೌಂಟ್ ಲಾಗಿನ್ ಆಗಿರುತ್ತಲ್ಲ, ಸೊ ಹೋಪ್ಫುಲಿ ಯು ಹ್ಯಾವ್ ಲಾಗ್ ಇನ್ ಟು ಯುವರ್ ಅಕೌಂಟ್. ಓಕೆ, ಸೊ ನಂದು ಮಲ್ಟಿಪಲ್ ಅಕೌಂಟ್ಸ್ ಇದೆ. ಇಲ್ಲಿ ಅಭಿಯಂತ್ರಿಕ್ಸ್ ವಿಡಿಯೋ ಇದೆ, ಕೃಪ್ನಾ ಅಂತ ಇದೆ, ನಮ್ಮ ಕಂಪ್ನಿ ಹೆಸರು ಕೃಪ್ನಾ ಟೆಕ್ನಾಲಜೀಸ್ ಅಂತ ಇದೆ. ಸೊ ನೀವು ಯಾವ್ದಾದ್ರು ಒಂದು ಅಕೌಂಟ್ ಯೂಸ್ ಮಾಡ್ಕೊಂಡು, ಓಕೆ, ಏನ್ ಮಾಡಿ ಅಂದ್ರೆ ಅಲ್ಲಿ ಗೂಗಲ್ ಡ್ರೈವ್ ಓಪನ್ ಮಾಡಿ. ಫಸ್ಟ್ ಕ್ಲಿಕ್ ಹಿಯರ್ ಅಂಡ್ ಓಪನ್ ದ ಗೂಗಲ್ ಡ್ರೈವ್. ಓಕೆ, ಇಲ್ಲಿ ಮೈ ಡ್ರೈವ್ ಅಂತ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಆಸ್ ಮೈ ಡ್ರೈವ್. ಸೊ ಇದರಲ್ಲಿ ನ್ಯೂ ಅಂತ ಸೆಲೆಕ್ಟ್ ಮಾಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ. ಸೊ ನಾನು ಈಗ ಜೆನ್ ಎಐ ಎಕ್ಸ್ಪೆರಿಮೆಂಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ, ಈ ಫೋಲ್ಡರ್ ಓಪನ್ ಮಾಡಿ. ಈಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಫಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಗೋ ಟು ನ್ಯೂ. ಇಲ್ಲಿ ಗೂಗಲ್ ಕೊಲ್ಯಾಬ್ ಅಂತ ಕಾಣಿಸ್ಬೇಕು. ಕಾಣಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಕನೆಕ್ಟ್ ಟು ಮೋರ್ ಆಪ್ಸ್ ಅಂತ ಕೊಟ್ಬಿಟ್ಟು, ಕನೆಕ್ಟ್ ಟು ಮೋರ್ ಆಪ್ಸ್ ಅಂತ ಕೊಡಿ. ಇದರಲ್ಲಿ ಕೊಲ್ಯಾಬ್ ಅಂತ ಸರ್ಚ್ ಮಾಡ್ಬೇಕು. ಕೊಲ್ಯಾಬ್ ಅಂತ ಸರ್ಚ್ ಮಾಡ್ಬೇಕು. ಇಲ್ಲಿ ಕೊಲಾಬರೇಟರಿ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಂಡ್ರಿ ಅದನ್ನ. ಈಗ ನನ್ನ ಕೇಸಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಇದೆ. ನಿಮ್ಗೆ ಇನ್ಸ್ಟಾಲ್ ಇಲ್ಲ ಅಂದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ, ಕ್ಲಿಕ್ ಮಾಡಿ. ಓಕೆ, ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಜಸ್ಟ್ ಗಿವ್ ದ ಪರ್ಮಿಷನ್. ಆಲ್ ರೈಟ್, ಸೊ ಇದು ಕ್ಲೋಸ್ ಮಾಡಿ, ಮತ್ತೆ ಕಮ್ ಬ್ಯಾಕ್ ಹಿಯರ್. ಇದು ಒನ್ ಟೈಮ್ ಮಾಡೋದಷ್ಟೇ. ದೆನ್ ಸೆಲೆಕ್ಟ್ ಗೂಗಲ್ ಕೊಲ್ಯಾಬ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ ಪೈಥಾನ್ ನೋಟ್ಬುಕ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಯಾವಾಗ್ಲೂ ಇದೇ ಫೋಲ್ಡರ್ ಅಲ್ಲೇ ಸೇವ್ ಆಗುತ್ತೆ. ನೀವು ಜೆನ್ ಎಕ್ಸ್ಪೆರಿಮೆಂಟ್ಸ್ ಅಂತ ಏನ್ ಫೋಲ್ಡರ್ ಕ್ರಿಯೇಟ್ ಮಾಡಿರ್ತಿರಲ್ಲ, ಅಲ್ಲೇ ಫೈಲ್ಸ್ ಎಲ್ಲ ಸೇವ್ ಆಗುತ್ತೆ. ಸೊ ನೀವು ಆಕ್ಚುಲಿ ಇಲ್ಲಿ ಏನ್ ಮಾಡೋದು, ಕನೆಕ್ಟ್ ಅಂತ ಕೊಟ್ಬಿಟ್ರೆ ಯು ಕ್ಯಾನ್ ಸ್ಟಾರ್ಟ್ ಆಕ್ಚುಲಿ ಕೋಡಿಂಗ್ ಇಟ್. ಓಕೆನಾ, ಲೆಟ್ ಅಸ್ ಗೋ ಅಹೆಡ್ ಅಂಡ್ ಡೂ ಇಟ್. ಓಕೆ, ಸೊ ನಾವೀಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಸ್ಟೆಪ್ಸ್ ಏನ್ ಮಾಡಿದ್ರೆ, ಈಗ ಕಾಲ್ ಆರ್ ಇಂಪೋರ್ಟ್ ಫ್ರೀ LLMs models from Hugging Face. ಯಾವ್ದಿದೆ ಫ್ರೀ ಮಾಡೆಲ್ಸ್? GPT-2. ಓಕೆ, GPT-2 ಫ್ರೀ ಆಗಿದೆ ನಿಮಗೆ. ಓಕೆ, ಇದು ಬಿಟ್ರೆ ಮತ್ತೆ ಯಾವ್ದು ಫ್ರೀ ಬರುತ್ತೆ ನಿಮಗೆ? ಕ್ವೆನ್ ಅಂತ ಮಾಡೆಲ್ ಇದೆ, QWEN ಕ್ವೆನ್ ಅಂತ ಇದೆ. ಓಕೆ, ಸೊ ಇದು ಬಿಟ್ರೆ ನಿಮಗೆ ಇನ್ನ ಫ್ರೀ ಇನ್ನೂ ಸಿಗೋದು ನಿಮಗೆ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಗೂಗಲ್ ಅವ್ರದ್ದು ಗೆಮಾ ಅಂತ ಒಂದು ಮಾಡೆಲ್ ಇದೆ. ಮಿಸ್ಟ್ರಾಲ್ AI ಇದೆ. ಇದ್ರದೆಲ್ಲ ಸೈಜ್ ಇರುತ್ತೆ ರೀ. ಓಕೆ, ಅಂದ್ರೆ ಎಷ್ಟು ಲಾರ್ಜ್ ಅಮೌಂಟ್ ಆಫ್ ಡೇಟಾದಲ್ಲಿ ಟ್ರೈನ್ ಆಗಿದೆ ಅಂತ ಒಂದು ಬೇಸಿಸ್ ಮೇಲೆ ಅದ್ರದ್ದು ಮಾಡೆಲ್ ವೇಟ್ಸ್ ಅಂತ ಇರುತ್ತೆ. ಓಕೆ, ಸೊ ವಾಟ್ ವಿ ಕಾಲ್ ಇಟ್ ಆಸ್ ಮಾಡೆಲ್ ವೇಟ್. ಓಕೆ, ಮಾಡೆಲ್ ವೇಟ್ ಬಂದ್ಬಿಟ್ಟು 1 GB ಇರುತ್ತೋ, ಓಕೆ, 1.5 GB ಇರುತ್ತೆ, ಓಕೆ, 7 GB ಇರುತ್ತೆ. ಓಕೆ, ನಿಮ್ ಚಾಟ್ GPT ಅಂತ ಮಾಡೆಲ್ಸ್ ಎಲ್ಲ 4 ಟೆರಾಬೈಟ್ಸ್ ತನಕ ಇರುತ್ತೆ. 4 to 5 ಟೆರಾಬೈಟ್ಸ್ ಅಷ್ಟು ದೊಡ್ಡದಿರುತ್ತೆ ಸೈಜ್. ಓಕೆ, ಯಾವ್ದು ಸೈಜು? ದ LLM ಮಾಡೆಲ್ ವೇಟ್ ಸೈಜ್. ದ ಇನ್ಫರೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡೆಲ್ ವೇಟ್ಸ್ ಬೇಕಲ್ಲ ಅದ್ರ, ಇಟ್ಸ್ ಎ ಟ್ರೈನ್ಡ್ ಮಾಡೆಲ್ ಸೈಜ್. ಓಕೆ, ಸೊ ಅದರಲ್ಲಿ ಒಂದನ್ನ ನಾವು ಕಾಲ್ ಮಾಡೋಣ ಈಗ. ಓಕೆ, ಸೊ ಲೆಟ್ ಅಸ್ ಗೋ ಅಹೆಡ್ ಅಂಡ್ ಡೂ ಇಟ್. ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಲೈಕ್ ಇನ್ಸ್ಟಾಲ್
pip install transformers, torch, accelerate. ಇಷ್ಟನ್ನ ಇನ್ಸ್ಟಾಲ್ ಮಾಡಿ. ಮೋಸ್ಟ್ಲಿ ಇದು ಇನ್ಸ್ಟಾಲ್ ಇರುತ್ತೆ. ನೀವು ಲೋಕಲ್ ನಿಮ್ ಸಿಸ್ಟಮ್ ಅಲ್ಲಿ ಮಾಡ್ತೀರಾ ಅಂದ್ರೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಲೋಕಲ್ ಸಿಸ್ಟಮ್ ಅಲ್ಲಿ ಅಂದ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಸ್ಟಾಲ್ ವಾಟ್ ಅನಾಕೊಂಡ ಇನ್ಸ್ಟಾಲ್ ಮಾಡ್ಕೋಬಹುದು, ಅಥವಾ ಯು ಕ್ಯಾನ್ ಆಲ್ಸೋ ಇನ್ಸ್ಟಾಲ್ ದ ವಿ ಎಸ್ ಕೋಡ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ನೀವೇನ್ ಮಾಡ್ಬೋದು, ಟರ್ಮಿನಲ್ ಹೋಗಿ ಪಿಪ್ ಇನ್ಸ್ಟಾಲ್ ಟ್ರಾನ್ಸ್ಫಾರ್ಮರ್ ಟಾರ್ಚ್ ಆಕ್ಸಿಲರೇಟ್ ಅಂತ ಮಾಡ್ಬೋದು. ಓಕೆ, ನೆಕ್ಸ್ಟ್ so import pipeline to make a call to LLM. Okay, from transformers import pipeline. ಇದು ಇಂಪೋರ್ಟ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಮೇ ಬಿ ಲೈಕ್ 2 to 3 minutes ಆಗುತ್ತೆ. ಓಕೆ, ಈಗ ಪೈಪ್ಲೈನ್ ಇಂಪೋರ್ಟ್ ಆಗಿದೆ. ಇದಾದ ತಕ್ಷಣ ಏನ್ ಮಾಡೋಣ, ಕ್ರಿಯೇಟ್ LLM ಆಬ್ಜೆಕ್ಟ್. LLM ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋಣ. LLM is equal to pipeline of ಏನ್ ಮಾಡ್ಬೇಕು ನೀವು ಟಾಸ್ಕ್ ನ. ಸೊ ಇಲ್ಲಿ ನೋಡ್ರಿ, ಏನ್ ಟಾಸ್ಕ್ ಮಾಡ್ಬೇಕು ಅನ್ನೋದನ್ನ ನೀವು ಬೇರೆ ಬೇರೆ ಟಾಸ್ಕ್ ಗೆ ಬೇರೆ ಬೇರೆ ಮಾಡೆಲ್ಸ್ ಇರುತ್ತೆ. ಓಕೆ, ನಾನ್ ಮಾಡ್ಬೇಕಂತಿರೋದು ಟೆಕ್ಸ್ಟ್ ಜನರೇಷನ್. ಟೆಕ್ಸ್ಟ್ ಹೈಫನ್ ಜನರೇಷನ್ ಯಾವ ಮಾಡೆಲ್ ಯೂಸ್ ಮಾಡ್ತೀರಾ, ಮಾಡೆಲ್ ಇಸ್ ಈಕ್ವಲ್ ಟು. ಓಕೆ, ಬೇರೆ ಬೇರೆ ಮಾಡೆಲ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಯಾವ ಮಾಡೆಲ್ಸ್ ಇರುತ್ತೆ ಅದನ್ನ ಹೆಸರು ಬರೀಬೇಕಾಗುತ್ತೆ ನೀವು. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ quen ಸ್ಲಾಶ್ quen 2.5 hyphen 1.5 billion tokens hyphen instruct. ಓಕೆ, ಸೊ ಇದು ಮಾಡೆಲ್ ಹೆಸರು. ಓಕೆ, ಇದು ಡೌನ್ಲೋಡ್ ಮಾಡ್ಕೋಬೇಕು ನಾವು. ಹಗಿಂಗ್ ಫೇಸ್ ಇಂದ ಡೌನ್ಲೋಡ್ ಆಗುತ್ತೆ. unknown task text generation available tasks are into any audio classification, depth estimation, one ನಿಮಿಷ, text to speech, token classification, text generation ಇಲ್ಲಿದೆ ನೋಡಿ. ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೀನಿ, ಲೆಟ್ಸ್ ರೈಟ್ ಇಟ್. ಅಲ್ಲಿ ವೈಟ್ ಸ್ಪೇಸ್ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ನೋಡ್ರಿ ಇದು 3.9 GB ಇದೆ, 1.5 ಬಿಲಿಯನ್ ವೇಟ್ಸ್ ಇರೋದು. ಓಕೆ, ಈಗ ಲೆಟ್ಸ್ ಗೋ ಟು ದ ಹಗಿಂಗ್ ಫೇಸ್. ಮೀನ್ ಟೈಮ್ ಲೆಟ್ ದಟ್ ಕೀಪ್ ಡೌನ್ಲೋಡಿಂಗ್ ಇಟ್. ಹಗಿಂಗ್ ಫೇಸ್ ಫ್ರೀ ಮಾಡೆಲ್ಸ್ ಅಂತ ಚೆಕ್ ಮಾಡೋಣ. LLM ಮಾಡೆಲ್ಸ್ ಬೇಕಲ್ವಾ ನಮ್ಗೆ, ಇಲ್ಲಿದೆ ನೋಡ್ರಿ, ಇಷ್ಟೊಂದು ಮಾಡೆಲ್ಸ್ ಇದೆ ನೋಡ್ರಿ. ಓಕೆ, ನಿಮಗೆ ಬೇರೆ ಬೇರೆ ಟಾಸ್ಕ್ಗೆ ಬೋ ಫ್ಯಾಂಗ್ ಹುವಾಂಗ್ 13 ಬಿಲಿಯನ್ 33 ಬಿಲಿಯನ್ ಮಾಡೆಲ್, 6.7 ಬಿಲಿಯನ್ ಮಾಡೆಲ್. ಓಕೆ, ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಮಾಡೆಲ್ಸ್ ಇದಾವೆ. ಗ್ರಾಕ್, ಓಕೆ, ಸೊ ಗ್ರಾಕ್ ಅವ್ರದ್ದು ಯಾವ್ಯಾವ ಮಾಡೆಲ್ಸ್ ಇದಾವೆ, ಯಾವ್ದಾರು ಇದೇನ ಅಂತ ನೋಡ್ಬೋದು ನೀವು. ಓಕೆ, ಸೊ ಕೋಹೇರ್ ದ ಮಾಡೆಲ್ಸ್ ಏನಾದ್ರು ಇದೆ ಅಂತ ಚೆಕ್ ಮಾಡ್ಬೋದು ನೀವು. ಓಕೆ, so like this you can also check from
ವೇರಿಯಸ್ ವೆಂಡರ್ಸ್, ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಮಾಡೆಲ್ಸ್ ನ ನಿಮಗೆ ಪ್ರೊವೈಡ್ ಮಾಡ್ತಾರೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಫಾರ್ ಎಕ್ಸಾಂಪಲ್ ಅಲ್ಲಿ ಸರ್ಚ್ ಫಾರ್ ಕ್ವಾನ್ ನೋಡ್ರಿ, ಕ್ವೆನ್ ಎನ್ಕೋಡರ್ 0.5, ನಾವೀಗ 2.5 ಬಿಲಿಯನ್. ಓಕೆ, ಕ್ವೆನ್ ಬೇರೆ ಬೇರೆ ಇದೆ ನೋಡ್ರಿ ಮಾಡೆಲ್ಸ್. ಓಕೆ, ವಾಟ್ ವಿ ಯೂಸ್ಡ್ ಕ್ವೆನ್ 2.5 ಬಿಲಿಯನ್, 2.5 ವಿತ್ ಇನ್ ದಟ್ 1.5 ಬಿಲಿಯನ್ ಇನ್ಸ್ಟ್ರಕ್ಟ್ ಅನ್ನೋ ಮಾಡೆಲ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ದೀಸ್ ಆರ್ ಆಲ್ ಕ್ವೆನ್ ಮಾಡೆಲ್ಸ್. ಅದರಲ್ಲೇ ಎಷ್ಟೊಂದು ವೇರಿಯೇಷನ್ ಇದೆ. So let us go back to our code. ಮಾಡೆಲ್ ಡೌನ್ಲೋಡ್ ಆಗಿದೆ. ನಾವೀಗ ಏನ್ ಮಾಡೋದು, ನಾವು we can start querying it. ಈಗ ಬೇರೆಯವರೆಲ್ಲ ಕೋಡ್ ಬರ್ಕೊಡ್ರಿ, ಇದನ್ನೆಲ್ಲ ಏನ್ ಮಾಡ್ತಾ ಇದೀವಿ ಅದೆಲ್ಲ ನೀವು ಟ್ರೈ ಮಾಡಿ. ಇದನ್ನ ನಿಮ್ ಮೊಬೈಲ್ ಫೋನ್ ಅಲ್ಲೂ ಟ್ರೈ ಮಾಡ್ಬೋದ್ರಿ. ಯು ಕ್ಯಾನ್ ಟ್ರೈ ದಿಸ್ ಇನ್ ಯುವರ್ ಮೊಬೈಲ್ ಫೋನ್ ಆಲ್ಸೋ. Now ask the question. Now we can start querying, like just like asking in chat gpt. ಚಾಟ್ ಜಿಪಿಟಿ ಅಲ್ಲಿ ಕೇಳೋ ತರ ನೀವು ಕ್ವಶನ್ಸ್ ಇಲ್ಲಿ ಕೇಳ್ಬೋದು. ಓಕೆ, ಯಾವ ತರ ಪ್ರಿಂಟ್ ಮಾಡ್ತೀರಾ, ಟ್ರೈ ಮಾಡ್ತೀರಾ. ಕ್ವಶನ್ ಏನ್ರಿ, ಕ್ವಶನ್ ಈಸ್ ಈಕ್ವಲ್ ಟು ವಾಟ್ ಈಸ್ ಜನರೇಟಿವ್ ಎ ಅಂತ ಕ್ವಶನ್. ಓಕೆ, ಇದಕ್ಕೆ ಆನ್ಸರ್ ಹೆಂಗ್ ಮಾಡ್ತೀರಾ. ಓಕೆ, LLM ಆಫ್, ನೀವೇನ್ ಕ್ವಶನ್ ಇದೀರ ಅದು ಕ್ವಶನ್ ಕೊಮ ಮ್ಯಾಕ್ಸ್ ಅಂಡರ್ ಸ್ಕೋರ್ ಲೆಂತ್. LLM ಕ್ವಶನ್, ಇದು ಕ್ವಶನ್ ಕೇಳಿ ರಿಸಲ್ಟ್ ಇದರೊಳಗೆ ಅಷ್ಟೇ ಇರುತ್ತೆ. ರಿಸಲ್ಟ್ ಈಸ್ ಈಕ್ವಲ್ ಟು LLM ಆಫ್ ಕ್ವಶನ್ ಕೊಮ ಮ್ಯಾಕ್ಸ್ ಅಂಡರ್ ಸ್ಕೋರ್ ಲೆಂತ್ ಈಕ್ವಲ್ ಟು 100. ಅಂದ್ರೆ ಲಿಮಿಟಿಂಗ್ ದ ಔಟ್ಪುಟ್ 200 ಟೋಕನ್ಸ್. ಅದಕ್ಕಿಂತ ಜಾಸ್ತಿ ಔಟ್ಪುಟ್ ಬರೋದು ಬೇಡ ಅಂತ ಲಿಮಿಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಪ್ರಿಂಟ್ LLM ರೆಸ್ಪಾನ್ಸ್ ಈಸ್ ಈಕ್ವಲ್ ಟು ಏನಂತ ಬರೀತೀರಾ, ರಿಸಲ್ಟ್ ಆಫ್ 0, ಅದರಲ್ಲಿ ಜನರೇಟೆಡ್ ಟೆಕ್ಸ್ಟ್ ಏನಿದೆ ಅದು ಬರೀರಿ. ನೋಡಿ, ನೀವು ಟ್ರೈ ಮಾಡ್ತಾ ಇದೀರಿ, ನಾವು ಟ್ರೈ ಮಾಡ್ತಾ ಇದೀವಿ. ಈಗ LLM ರೆಸ್ಪಾನ್ಸ್ ಏನ್ ಬರುತ್ತೆ ಅಂತ ನೋಡೋಣ. ಇದೆಲ್ಲ ಸ್ಮಾಲ್ ಮಾಡೆಲ್ಸ್ ಆಗಿರೋದ್ರಿಂದ ನಿಮಗೆ ತುಂಬಾ ಪ್ರಿಸೈಸ್ ಆನ್ಸರ್ಸ್ ಏನ್ ಬರೋಕ್ ಚಾನ್ಸ್ ಇರಲ್ಲ ನಿಮಗೆ. ಬಟ್ ದೇ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್ ಟು ಯುವರ್ ಕ್ವೆರಿ. It is actually taking it from the model from the Hugging Face, the director ತಗೊಳ್ತಾ ಇದೆ. Okay. So yes guys, you see this, it has given you the response, LLM response in the nodri. What is generative AI and how does it differ from other types of artificial intelligence? ಅದೇ ಕ್ವಶನ್ ನಾನು ಕೇಳಿದ್ಕಿಂತ ಬೇರೆ ತರ ಕ್ರಿಯೇಟ್ ಮಾಡಿಬಿಟ್ಟು, generative AI refers to the type of machine learning that can generate new data or content based on the patterns in existing data. Unlike descriptive AI, which focuses on predicting the probability of an outcome given input features, generative AI aims to create new samples that are similar to the training data. Okay, so this is your simple thing which we have generated it. Now ide question na innond time kelidre, if I'm asking the same question one more time, okay, so let me show you the response. What would be the response of the same model? ಅದೇ LLM ಯಾವ ತರ ಆನ್ಸರ್ ಕೊಡುತ್ತೆ ಅಂತ ನೋಡಿ ಬೇಕಾದ್ರೆ. It will be totally different.
ಸೊ ಅದಕ್ಕಿಂತ ಬೇರೆ ಆನ್ಸರೇ ಇರುತ್ತೆ. ಬಟ್ ಲೇಟೆಸ್ಟ್ ಮಾಡೆಲ್ಸ್ ಎಲ್ಲ ಅದನ್ನ ದೇ ವಿಲ್ ಟ್ರೈ ಟು ರಿಪೀಟ್ ದ ಸೇಮ್ ಆನ್ಸರ್ಸ್, ಬಟ್ ಓಲ್ಡರ್ ಮಾಡೆಲ್ಸ್ ಸ್ಮಾಲ್ ಮಾಡೆಲ್ಸ್ ಅದನ್ನ ರಿಪೀಟ್ ಮಾಡಕ್ ಚಾನ್ಸ್ ಇರಲ್ಲ. This time, how it differs from traditional machine learning. Generative AI refers to the type of AI that can generate new data. Okay, ಸ್ವಲ್ಪ ಸೇಮ್ ಕಂಟೆಂಟ್ ಇದೆ, ಬಟ್ ಕಾಂಪ್ಲೆಕ್ಸಿಟಿ ರಿಕ್ವೈರ್ ಸ್ವಲ್ಪ ಏನ್ ಮಾಡಿದೆ, ಕಂಪೋಸಿಷನ್ ಚೇಂಜ್ ಮಾಡಿದೆ ನೋಡಿ ಔಟ್ಪುಟ್. ನಾವು ಇಟ್ ಇಸ್ ಕಂಪೇರ್ಡ್ ವಿತ್ ದ ಟ್ರೆಡಿಷನಲ್ ML ಮೆಥಡ್ಸ್ ಜೊತೆ ಕಂಪೇರ್ ಮಾಡಿ ಮಾಡ್ತಾ ಇದೆ. ಓಕೆನಾ? ಸೊ ಎನಿವೇಸ್, basically the aim of this lab experiment was to how to take up the LLM models, create a LLM object and ask the question to it. Okay, ನಿಮಗೆ ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ ಇದರಲ್ಲಿ. ಏನ್ ಮಾಡ್ಬೇಕು ಅಂತಂದ್ರೆ, ಲೈಕ್ ಇಫ್ ಐ ಗೋ ಟು ದ ಎಕ್ಸ್ಪೆರಿಮೆಂಟ್ ಲಿಸ್ಟ್, ಇಲ್ಲಿದೆ ಎಕ್ಸ್ಪೆರಿಮೆಂಟ್ ಲಿಸ್ಟ್, ಇಲ್ಲಿದೆ ಅನ್ಕೋತೀನಿ, ಇಲ್ಲಿದೆ ನೋಡ್ರಿ. Use a pre-trained Hugging Face model to analyze the sentiment in the text. Assume real-world application. Load the sentiment analysis pipeline. Analyze the sentiment by giving the sentence to the input. ಈ ತರ ಮಾಡ್ಬೇಕಾಗುತ್ತೆ. Summarize a long text using pre-trained summarization model using Hugging Face model. ಓಕೆನಾ? ಸೊ ಈ ತರ ಸಮ್ಮರೈಸೇಷನ್ ಮಾಡೋದು ಎಕ್ಸ್ಪೆರಿಮೆಂಟ್ ಇದೆ. ಇನ್ನೊಂದು ಯಾವ್ದಿದೆ, ಕ್ಲಾಸಿಫಿಕೇಶನ್ ಇದೆ. ಈಗ ನಾವೇನ್ ಮಾಡಿದ್ದು ಅಂದ್ರೆ, like what we tried is we tried to generate a new content, but in the context what they asked is, okay, so in one question they asked us to classify the sentiment. Second question ಅಲ್ಲಿ ಏನ್ ಕೇಳಿದ್ದಾರೆ, second question, let me go to the second question. Summarization. Okay, so classify the sentiment, summarize the text, both using what, Hugging Face models. Okay, ಇದು ಕೇಳಿದ್ರೆ ಇದನ್ನ ಟ್ರೈ ಮಾಡೋಣ ಈಗ. ಸಾರಿ, ಇದು ರೆಕಾರ್ಡ್ ಆಗಿದಿಲ್ಲ. ಸೊ ಏನ್ ಮಾಡಿದ್ವಿ ಅಂದ್ರೆ, ವಿ ಕ್ರಿಯೇಟೆಡ್ ದಿ like the LLM pipeline as we did it earlier. Okay, so ಆಮೇಲೆ ಒಂದು ಟೆಕ್ಸ್ಟ್ ಕೊಟ್ಟಿದ್ದೀವಿ. ಸೊ ವಾಟ್ ಎವರ್ ದ ಟೆಕ್ಸ್ಟ್, ಒಂದು ಯಾವ್ದಾದ್ರು ಒಂದು ಲೆಂಗ್ತಿ ಟೆಕ್ಸ್ಟ್ ತಗೊಳ್ರಿ. ಓಕೆ, ಸೊ ಇದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಪ್ರಾಂಪ್ಟ್ ಕ್ರಿಯೇಟ್ ಮಾಡ್ಬೇಕು. ಸೊ ಸಮ್ಮರೈಸ್ ದ ಫಾಲೋಯಿಂಗ್ ಟೆಕ್ಸ್ಟ್ ಇನ್ 3 ಕನ್ಸೈನ್ ಸೆಂಟೆನ್ಸ್. ಟೆಕ್ಸ್ಟ್ ಯಾವ್ದು ಅದನ್ನ ಪಾಸ್ ಮಾಡಿ. ಓಕೆ, ಸಮ್ಮರಿ ಎಂದು ಕೋಲನ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ರಿಸಲ್ಟ್ ಬರುತ್ತೆ. ಸೊ ನಾವು ಇಲ್ಲಿ ಪಾಸ್ ದ LLM ಏನ್ ಪಾಸ್ ಮಾಡ್ತೀವಿ, ಈ ಪ್ರಾಂಪ್ಟ್ ಪಾಸ್ ಮಾಡ್ತೀವಿ, ಅಂದ್ರೆ ಈ ಇನ್ಪುಟ್ ನ ಪಾಸ್ ಮಾಡ್ತಾ ಇದ್ದೀವಿ. ರಿಸಲ್ಟ್ ಯಾವ್ದು ಬರುತ್ತೆ, ಮ್ಯಾಕ್ಸಿಮಮ್ ಲೆಂತ್ 100 ಲಿಮಿಟ್ ರೀಚ್ ಮಾಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ರಿಸಲ್ಟ್ ಬಂದ್ಬಿಟ್ಟು ಸಮ್ಮರಿನ ವೇರಿಯಬಲ್ ಸ್ಟೋರ್ ಆಗ್ತದೆ, ಜಸ್ಟ್ ಲೈಕ್ ಅರ್ಲಿಯರ್. ಬಟ್ ಈ ಕೇಸಲ್ಲಿ ಒಂದು ಎಕ್ಸ್ಟ್ರಾ ಏನ್ ಮಾಡಿದ್ವಿ ಅಂದ್ರೆ, ಪ್ರಾಂಪ್ಟ್ ನ ಕ್ರಿಯೇಟ್ ಮಾಡಿದ್ವಿ. ಲೆಟ್ಸ್ ವೇಟ್. ಸೊ ಯಾರಿಗಾದ್ರೂ ಏನಾದ್ರು